ನಟಿ ರುಕ್ಮಿಣಿ ವಸಂತ್ ಅವರ ಹೆಸರಲ್ಲಿ ವಂಚನೆಯ ಜಾಲ ಹಬ್ಬಿದೆಯಂತೆ. ಸೈಬರ್ ವಂಚಕರಿಂದ ಬೇಸತ್ತಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಅವರ ಹೆಸರಲ್ಲಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಹಾಗೆ ಕರೆಗಳನ್ನ ಮಾಡೋದು, ಆ ಮೂಲಕ ವಂಚನೆ ಮಾಡೋದು ವ್ಯಾಪಕವಾಗಿ ನಡೀತಾ ಇದೆಯಂತೆ. ಹೀಗಾಗಿ ತಮ್ಮ ಹೆಸರಲ್ಲಿ ಬರುವ ಕರೆ ಅಥವಾ ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಬೇಡಿ, ಏನೇ ಇದ್ರೂ ನನ್ನೊಂದಿಗೆ ನೇರವಾಗಿ ಮಾತನಾಡಿ ಮೋಸ ಹೋಗಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ರುಕ್ಮಿಣಿ ವಸಂತ್. ಸೈಬರ್ ವಂಚಕರಿಂದ ಬೇಸತ್ತಿದ್ದಾರೆ ನಟಿ ರುಕ್ಮಿಣಿ ವಸಂತ್. ರುಕ್ಮಿಣಿ ವಸಂತ್ ಹೆಸರಲ್ಲಿ ಕರೆ ಮಾಡಿ ವಂಚನೆ ಮಾಡಲಾಗ್ತಾ ಇದೆಯಂತೆ. ಹೀಗಾಗಿ ಏನೇ ಇದ್ರೂ ನೇರವಾಗಿ ನನ್ನೊಂದಿಗೆ ಮಾತನಾಡಿಯೇ ನಿರ್ಧಾರ ಕೈಗೊಳ್ಳಿ, ನನ್ನ ಹೆಸರಲ್ಲಿ ವಂಚನೆಗೆ ಒಳಗಾಗಬೇಡಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ರುಕ್ಮಿಣಿ ವಸಂತ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ರುಕ್ಮಿಣಿ ವಸಂತ್ ಮೋಸಕ್ಕೆ ಒಳಗಾಗಬೇಡಿ ಅಂತ ಹೇಳಿ. ಯಾವ ರೀತಿ ಮೋಸ ನಡೀತಾ ಇತ್ತು, ಅವ್ರ ಗಮನಕ್ಕೆ ಏನ್ ಬಂದಿದೆ, ಹಾಗೆ ಕಾನೂನಾತ್ಮಕವಾಗಿ ಕ್ರಮ ಏನ್ ಕೈಗೊಳ್ಳಿಕ್ಕೆ ಹೊರಟಿದ್ದಾರೆ? ಕೇವಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಷ್ಟೇನಾ, ಕಂಪ್ಲೇಂಟ್ ಏನಾದ್ರು ಕೊಡುವ ನಿರ್ಧಾರ ಮಾಡಿದ್ದಾರೆ ರುಕ್ಮಿಣಿ ವಸಂತ್ ಅವರು? ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಸೈಬರ್ ವಂಚಕರ ಕಾಟ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಚಿತ್ರ ನಟ ನಟಿಯರಿಗೆ ಇವರು ಈಗ ಟಾರ್ಗೆಟ್ ಮಾಡಿರುವಂತದ್ದು. ಈ ಹಿಂದೆ ಉಪೇಂದ್ರ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಸೈಬರ್ ವಂಚಕರು ವಂಚನೆಯನ್ನ ಮಾಡಿದ್ರು, ದೂರು ಕೂಡ ದಾಖಲಾಗಿತ್ತು. ಬಿಹಾರ್ಗೆ ಹೋಗಿ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಕೂಡ ಬೆಂಗಳೂರು ಪೊಲೀಸರು ಮಾಡಿದ್ರು. ಈಗ ರುಕ್ಮಿಣಿ ವಸಂತ ಅವರ ಹೆಸರಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಗಟ್ಟಲೆ ಸಾಲವನ್ನ ಕೇಳುವಂತದ್ದು, ದುಡ್ಡನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ರುಕ್ಮಿಣಿ ವಸಂತ ಅವರ ಒಂದು ಟೀಮ್ ನಿಂದ ನಿಮಗೆ ಕರೆ ಮಾಡ್ತಾ ಇದೀವಿ ಅನ್ನುವಂತ ಹಂತದಲ್ಲಿ ಕರೆ ಮಾಡಿ ಅವರಿಂದ ಹಣವನ್ನ ಪೀಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯ ರುಕ್ಮಿಣಿ ವಸಂತ್ ಅವರ ಗಮನಕ್ಕೂ ಕೂಡ ಬರುತ್ತೆ. ಬಳಿಕ ಅವರು ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ತಮ್ಮ ಅಕೌಂಟ್ ನಲ್ಲಿ, ಅಂದ್ರೆ ಅವರ ಅಫಿಷಿಯಲ್ ಅಕೌಂಟ್ ನಲ್ಲಿ ಅವರು ಆ ಒಂದು ನೋಟ್ ಅನ್ನ ಬರೆದಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಹೇಳಿ ಯಾರೇ ಒಂದು ದುಡ್ಡನ್ನ ಕೇಳುವಂತ ಕೆಲಸ ಮಾಡೋದು ದಯವಿಟ್ಟು ದುಡ್ಡನ್ನ ಕೊಡೋದಕ್ಕೆ ಹೋಗಬೇಡಿ, ಪ್ರಮುಖವಾಗಿ ನನಗೆ ಕರೆ ಮಾಡಿ ತಾವು ಕೇಳುವಂತ ಕೆಲಸವನ್ನ ಮಾಡಿ ಅನ್ನುವಂತ ಹಂತದಲ್ಲಿ ಅವರು ತಿಳಿಸಿರುವಂತದ್ದು. ಬಳಿಕ ಬೆಂಗಳೂರು ಪೊಲೀಸರು ರುಕ್ಮಿಣಿ ವಸಂತ್ ಅವರನ್ನ ಅವರಿಗೆ ಒಂದು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ತಾವು ಬಂದು ದೂರನ್ನ ಕೊಡಿ ಅನ್ನುವಂಥದ್ದನ್ನ ಕೇಳ್ತಾರೆ. ಆಗ ರುಕ್ಮಿಣಿ ವಸಂತ ಅವರು ಕೂಡ ನಾವು ದೂರನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಸದ್ಯ ಈಗ ಸೈಬರ್ ವಂಚಕರು ನೇರವಾಗಿ ಯಾಕೆ ನಟ ನಟಿಯರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ, ಅವರ ಹೆಸರನ್ನ ತೆಗೆದುಕೊಂಡು ಯಾಕೆ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಆ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಕಾಂತಾರ ನಟಿ ರುಕ್ಮಿಣಿ ವಸಂತ್ ಅವರ ಹೆಸರಲ್ಲಿ ವಂಚನೆಯ ಜಾಲ ಹಬ್ಬಿದೆಯಂತೆ. ಸೈಬರ್ ವಂಚಕರಿಂದ ಬೇಸತ್ತಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಅವರ ಹೆಸರಲ್ಲಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಹಾಗೆ ಕರೆಗಳನ್ನ ಮಾಡೋದು, ಆ ಮೂಲಕ ವಂಚನೆ ಮಾಡೋದು ವ್ಯಾಪಕವಾಗಿ ನಡೀತಾ ಇದೆಯಂತೆ. ಹೀಗಾಗಿ ತಮ್ಮ ಹೆಸರಲ್ಲಿ ಬರುವ ಕರೆ ಅಥವಾ ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಬೇಡಿ, ಏನೇ ಇದ್ರೂ ನನ್ನೊಂದಿಗೆ ನೇರವಾಗಿ ಮಾತನಾಡಿ ಮೋಸ ಹೋಗಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ರುಕ್ಮಿಣಿ ವಸಂತ್. ಸೈಬರ್ ವಂಚಕರಿಂದ ಬೇಸತ್ತಿದ್ದಾರೆ ನಟಿ ರುಕ್ಮಿಣಿ ವಸಂತ್. ರುಕ್ಮಿಣಿ ವಸಂತ್ ಹೆಸರಲ್ಲಿ ಕರೆ ಮಾಡಿ ವಂಚನೆ ಮಾಡಲಾಗ್ತಾ ಇದೆಯಂತೆ. ಹೀಗಾಗಿ ಏನೇ ಇದ್ರೂ ನೇರವಾಗಿ ನನ್ನೊಂದಿಗೆ ಮಾತನಾಡಿಯೇ ನಿರ್ಧಾರ ಕೈಗೊಳ್ಳಿ, ನನ್ನ ಹೆಸರಲ್ಲಿ ವಂಚನೆಗೆ ಒಳಗಾಗಬೇಡಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ರುಕ್ಮಿಣಿ ವಸಂತ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ರುಕ್ಮಿಣಿ ವಸಂತ್ ಮೋಸಕ್ಕೆ ಒಳಗಾಗಬೇಡಿ ಅಂತ ಹೇಳಿ. ಯಾವ ರೀತಿ ಮೋಸ ನಡೀತಾ ಇತ್ತು, ಅವ್ರ ಗಮನಕ್ಕೆ ಏನ್ ಬಂದಿದೆ, ಹಾಗೆ ಕಾನೂನಾತ್ಮಕವಾಗಿ ಕ್ರಮ ಏನ್ ಕೈಗೊಳ್ಳಿಕ್ಕೆ ಹೊರಟಿದ್ದಾರೆ? ಕೇವಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಷ್ಟೇನಾ, ಕಂಪ್ಲೇಂಟ್ ಏನಾದ್ರು ಕೊಡುವ ನಿರ್ಧಾರ ಮಾಡಿದ್ದಾರೆ ರುಕ್ಮಿಣಿ ವಸಂತ್ ಅವರು? ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಸೈಬರ್ ವಂಚಕರ ಕಾಟ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಚಿತ್ರ ನಟ ನಟಿಯರಿಗೆ ಇವರು ಈಗ ಟಾರ್ಗೆಟ್ ಮಾಡಿರುವಂತದ್ದು. ಈ ಹಿಂದೆ ಉಪೇಂದ್ರ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಸೈಬರ್ ವಂಚಕರು ವಂಚನೆಯನ್ನ ಮಾಡಿದ್ರು, ದೂರು ಕೂಡ ದಾಖಲಾಗಿತ್ತು. ಬಿಹಾರ್ಗೆ ಹೋಗಿ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಕೂಡ ಬೆಂಗಳೂರು ಪೊಲೀಸರು ಮಾಡಿದ್ರು. ಈಗ ರುಕ್ಮಿಣಿ ವಸಂತ ಅವರ ಹೆಸರಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಗಟ್ಟಲೆ ಸಾಲವನ್ನ ಕೇಳುವಂತದ್ದು, ದುಡ್ಡನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ರುಕ್ಮಿಣಿ ವಸಂತ ಅವರ ಒಂದು ಟೀಮ್ ನಿಂದ ನಿಮಗೆ ಕರೆ ಮಾಡ್ತಾ ಇದೀವಿ ಅನ್ನುವಂತ ಹಂತದಲ್ಲಿ
ಹಂತದಲ್ಲಿ ಕರೆ ಮಾಡಿ ಅವರಿಂದ ಹಣವನ್ನ ಪೀಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯ ರುಕ್ಮಿಣಿ ವಸಂತ್ ಅವರ ಗಮನಕ್ಕೂ ಕೂಡ ಬರುತ್ತೆ. ಬಳಿಕ ಅವರು ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ತಮ್ಮ ಅಕೌಂಟ್ ನಲ್ಲಿ, ಅಂದ್ರೆ ಅವರ ಅಫಿಷಿಯಲ್ ಅಕೌಂಟ್ ನಲ್ಲಿ ಅವರು ಆ ಒಂದು ನೋಟ್ ಅನ್ನ ಬರೆದಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಹೇಳಿ ಯಾರೇ ಒಂದು ದುಡ್ಡನ್ನ ಕೇಳುವಂತ ಕೆಲಸ ಮಾಡೋದು ದಯವಿಟ್ಟು ದುಡ್ಡನ್ನ ಕೊಡೋದಕ್ಕೆ ಹೋಗಬೇಡಿ, ಪ್ರಮುಖವಾಗಿ ನನಗೆ ಕರೆ ಮಾಡಿ ತಾವು ಕೇಳುವಂತ ಕೆಲಸವನ್ನ ಮಾಡಿ ಅನ್ನುವಂತ ಹಂತದಲ್ಲಿ ಅವರು ತಿಳಿಸಿರುವಂತದ್ದು. ಬಳಿಕ ಬೆಂಗಳೂರು ಪೊಲೀಸರು ರುಕ್ಮಿಣಿ ವಸಂತ್ ಅವರನ್ನ ಅವರಿಗೆ ಈ ಒಂದು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ತಾವು ಬಂದು ದೂರನ್ನ ಕೊಡಿ ಅನ್ನುವಂಥದ್ದನ್ನು ಕೇಳ್ತಾರೆ. ಆಗ ರುಕ್ಮಿಣಿ ವಸಂತ್ ಅವರು ಕೂಡ ನಾವು ದೂರನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಸದ್ಯ ಈಗ ಸೈಬರ್ ವಂಚಕರು ನೇರವಾಗಿ ಯಾಕೆ ನಟ ನಟಿಯರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ, ಅವರ ಹೆಸರನ್ನ ತೆಗೆದುಕೊಂಡು ಯಾಕೆ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಆ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಕಾಂತಾರ ನಟಿ ರುಕ್ಮಿಣಿ ವಸಂತ್ ಅವರ ಹೆಸರಲ್ಲಿ ವಂಚನೆಯ ಜಾಲ ಹಬ್ಬಿದೆಯಂತೆ. ಸೈಬರ್ ವಂಚಕರಿಂದ ಬೇಸತ್ತಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಅವರ ಹೆಸರಲ್ಲಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಹಾಗೆ ಕರೆಗಳನ್ನ ಮಾಡೋದು, ಆ ಮೂಲಕ ವಂಚನೆ ಮಾಡೋದು ವ್ಯಾಪಕವಾಗಿ ನಡೀತಾ ಇದೆಯಂತೆ. ಹೀಗಾಗಿ ತಮ್ಮ ಹೆಸರಲ್ಲಿ ಬರುವ ಕರೆ ಅಥವಾ ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಬೇಡಿ, ಏನೇ ಇದ್ರೂ ನನ್ನೊಂದಿಗೆ ನೇರವಾಗಿ ಮಾತನಾಡಿ ಮೋಸ ಹೋಗಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ರುಕ್ಮಿಣಿ ವಸಂತ್. ಸೈಬರ್ ವಂಚಕರಿಂದ ಬೇಸತ್ತಿದ್ದಾರೆ ನಟಿ ರುಕ್ಮಿಣಿ ವಸಂತ್. ರುಕ್ಮಿಣಿ ವಸಂತ್ ಹೆಸರಲ್ಲಿ ಕರೆ ಮಾಡಿ ವಂಚನೆ ಮಾಡಲಾಗ್ತಾ ಇದೆಯಂತೆ. ಹೀಗಾಗಿ ಏನೇ ಇದ್ರೂ ನೇರವಾಗಿ ನನ್ನೊಂದಿಗೆ ಮಾತನಾಡಿಯೇ ನಿರ್ಧಾರ ಕೈಗೊಳ್ಳಿ, ನನ್ನ ಹೆಸರಲ್ಲಿ ವಂಚನೆಗೆ ಒಳಗಾಗಬೇಡಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ರುಕ್ಮಿಣಿ ವಸಂತ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ರುಕ್ಮಿಣಿ ವಸಂತ್ ಮೋಸಕ್ಕೆ ಒಳಗಾಗಬೇಡಿ ಅಂತ ಹೇಳಿ. ಯಾವ ರೀತಿ ಮೋಸ ನಡೀತಾ ಇತ್ತು, ಅವ್ರ ಗಮನಕ್ಕೆ ಏನ್ ಬಂದಿದೆ, ಹಾಗೆ ಕಾನೂನಾತ್ಮಕವಾಗಿ ಕ್ರಮ ಏನ್ ಕೈಗೊಳ್ಳಿಕ್ಕೆ ಹೊರಟಿದ್ದಾರೆ? ಕೇವಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಷ್ಟೇನಾ, ಕಂಪ್ಲೇಂಟ್ ಏನಾದ್ರು ಕೊಡುವ ನಿರ್ಧಾರ ಮಾಡಿದ್ದಾರೆ ರುಕ್ಮಿಣಿ ವಸಂತ್ ಅವರು? ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಸೈಬರ್ ವಂಚಕರ ಕಾಟ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಚಿತ್ರ ನಟ ನಟಿಯರಿಗೆ ಇವರು ಈಗ ಟಾರ್ಗೆಟ್ ಮಾಡಿರುವಂತದ್ದು. ಈ ಹಿಂದೆ ಉಪೇಂದ್ರ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಸೈಬರ್ ವಂಚಕರು ವಂಚನೆಯನ್ನ ಮಾಡಿದ್ರು, ದೂರು ಕೂಡ ದಾಖಲಾಗಿತ್ತು. ಬಿಹಾರ್ಗೆ ಹೋಗಿ ಅವರನ್ನ ಬಂಧಿಸುವಂತಹ ಕೆಲಸವನ್ನು ಕೂಡ ಬೆಂಗಳೂರು ಪೊಲೀಸರು ಮಾಡಿದ್ರು. ಈಗ ರುಕ್ಮಿಣಿ ವಸಂತ ಅವರ ಹೆಸರಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಗಟ್ಟಲೆ ಸಾಲವನ್ನ ಕೇಳುವಂತದ್ದು, ದುಡ್ಡನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ರುಕ್ಮಿಣಿ ವಸಂತ ಅವರ ಒಂದು ಟೀಮ್ ನಿಂದ ನಿಮಗೆ ಕರೆ ಮಾಡ್ತಾ ಇದೀವಿ ಅನ್ನುವಂತ ಹಂತದಲ್ಲಿ ಕರೆ ಮಾಡಿ ಅವರಿಂದ ಹಣವನ್ನ ಪೀಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯ ರುಕ್ಮಿಣಿ ವಸಂತ್ ಅವರ ಗಮನಕ್ಕೂ ಕೂಡ ಬರುತ್ತೆ. ಬಳಿಕ ಅವರು ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ತಮ್ಮ ಅಕೌಂಟ್ ನಲ್ಲಿ, ಅಂದ್ರೆ ಅವರ ಅಫಿಷಿಯಲ್ ಅಕೌಂಟ್ ನಲ್ಲಿ ಅವರು ಆ ಒಂದು ನೋಟ್ ಅನ್ನ ಬರೆದಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಹೇಳಿ ಯಾರೇ ಒಂದು ದುಡ್ಡನ್ನ ಕೇಳುವಂತ ಕೆಲಸ ಮಾಡೋದು ದಯವಿಟ್ಟು ದುಡ್ಡನ್ನ ಕೊಡೋದಕ್ಕೆ ಹೋಗಬೇಡಿ, ಪ್ರಮುಖವಾಗಿ ನನಗೆ ಕರೆ ಮಾಡಿ ತಾವು ಕೇಳುವಂತ ಕೆಲಸವನ್ನ ಮಾಡಿ ಅನ್ನುವಂತ ಹಂತದಲ್ಲಿ ಅವರು ತಿಳಿಸಿರುವಂತದ್ದು. ಬಳಿಕ ಬೆಂಗಳೂರು ಪೊಲೀಸರು ರುಕ್ಮಿಣಿ ವಸಂತ್ ಅವರನ್ನ ಅವರಿಗೆ ಈ ಒಂದು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ತಾವು ಬಂದು ದೂರನ್ನ ಕೊಡಿ ಅನ್ನುವಂಥದ್ದನ್ನು ಕೇಳ್ತಾರೆ. ಆಗ ರುಕ್ಮಿಣಿ